ಇದ್ದಾರೆ. ಅವ್ರ ಬದಲಾಗಿ ನಮ್ಗೆ ಯಾವುದೇ ರೀತಿಯ ಒಂದು ಇದಿಲ್ಲ, ಅಪೂರ್ವವಾಗಿರುವಾಗ ಆರೋಪ ಇಲ್ಲ. ಬಟ್ ಈ ಸಂದರ್ಭದಲ್ಲಿ ನಾವು ಕರ್ನಾಟಕದ ಮೂರೂ ಪಕ್ಷಗಳ ಬಗ್ಗೆ ಟೀಕೆ ಮಾಡಬೇಕಾಗಿದೆ. ನೀವು ಹೋಗ್ರಿ, ಆಶೀರ್ವಾದ ಪಡ್ಕೊಳ್ರಿ, ಅವ್ರ ಜೊತೆಗೆ ಇರ್ರಿ, ಆದರೆ ಸತ್ಯ ಗೊತ್ತಾಗಬೇಕು. ಸತ್ಯ ಏನದು? ಮೂರೂ ಪಾರ್ಟಿಗಳೇನು ಮಲ್ಕೊಂಡಿದ್ದಾವೆ ಇಲ್ಲ. ಇದನ್ನು ನಮ್ಮ ಜಗದೀಶ್ ಅಡ್ವೊಕೇಟ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಕ್ರೋಶದಿಂದ ಶಕ್ತಿ ಬೈತಾ ಇದ್ದಾರೆ. ನೀವು ನಾಶ ಆಗಿ ಹೋಗ್ತೀರಾ, ನಿಮ್ಮ ಭವಿಷ್ಯ ಹಾಳಾಗಿ ಹೋಗ್ತದ ಅನ್ನುವಂಥ ಶಾಪವನ್ನು ಹಾಕ್ತಾ ಇದ್ದಾರೆ. ಇವತ್ತು ಅದೇ ನಮ್ಮ ಮಂಜುನಾಥ, ಅದೇ ನಮ್ಮ ಈ ಒಂದು ಏನಪ್ಪ ಅಂತ ಧರ್ಮಸ್ಥಳದ ಮಂಜುನಾಥ ಇವತ್ತು ಆ ಭೀಮನನ್ನು ಅಥವಾ ಆ ವ್ಯಕ್ತಿಯನ್ನು ಕಳಿಸಿದ್ದಾರೆ. ಒಬ್ಬ ಧೈರ್ಯ ಮಾಡಿ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ಉತ್ತರ ಹೇಳೋ ಮುಂದೆ, ನಡೆದ ಘಟನೆಗಳ ಬಗ್ಗೆ ಹೇಳೋ ಮುಂದೆ ಒಂದು ಸರ್ಕಾರ ಯಾಕೆ ಇದನ್ನು ಜನರಿಗೆ ಬಿಚ್ಚಿಡಬಾರ್ದು, ಸತ್ಯ ಯಾವುದು ಅಂತೇಳಿ ಕಾನೂನು ಮುಂದೆ ಎಲ್ಲರೂ ಸಮಾನ ಅನ್ನೋದು ತೋರಿಸುವಂಥ ಕಾಲ ಸರ್ಕಾರಕ್ಕೆ ಬಂದಿದಂಥ ಸರ್ಕಾರ ಯಾಕೆ ಈ ದಿಶೆಯಲ್ಲಿ ಪ್ರಯತ್ನ ಮಾಡಬಾರ್ದು? ಒಮ್ಮೆ ಎನ್ಕ್ವೈರಿ ಆಗಲಿ, ಒಂದು ಸುಳ್ಳಾದರೆ ಹೊರಗೆ ಬಂದೇ ಬರ್ತಾರಲ್ಲ ಯಾರಿದ್ರು. ಅವ್ರು ಶಿಕ್ಷೆ ಕೊಡಬೇಕು ಅಂತಿಲ್ಲ, ಅವ್ರು ಸುಳ್ಳಿದ್ರೆ ಆಗಲಿ, ಹೊರಗೆ ಬರಲಿ, ಗೊತ್ತಾಗಲಿ, ಸತ್ಯ ಏನು ಅಂತ ತಿಳಿಲಿ. ಆ ದಿಶೆಯಲ್ಲಿ ನಮ್ಮ ಜಗದೀಶ್ ಲಾಯರ್ ಅವರು ಫ್ಯಾಕ್ಟ್ ಫೈಂಡಿಂಗ್ ಸಮಿತಿ ನೇಮಿಸ್ರಿ, ಅದೇನು ನಡೆದು ಹೇಳ್ರಿ ಅನ್ನೋಂತೇಳಿ ಬೆನ್ನತ್ತಿದ್ದಾರೆ. ಇಲ್ಲ ಅಂದ್ರೆ ನಾವು BBC ಆಗಲಿ, ಇನ್ನುಳಿದ ಕಡೆ ಆಗಲಿ, ಎಲ್ಲ ಕಡೆ ಹೋಗ್ತೀವಿ, ನಾವು ದೊಡ್ಡದು ಮಾಡ್ತೀವಿ, ಇಂಟರ್ನ್ಯಾಷನಲ್ ಇಶ್ಯೂ ಮಾಡ್ತೀವಿ, ಇದನ್ನು ಇಷ್ಟೊಳಗೆ ಆಗಬೇಕಾಗಿತ್ತು, ನಾವು ಮಾಡೇ ಮಾಡ್ತೀವಿ, ನಾವು ಬಿಡೋದಿಲ್ಲ ಅನ್ನುವಷ್ಟು ಮಟ್ಟಿಗೆ ಮಾತಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಸಮೀರ್ MD ಮತ್ತೊಂದು ವಿಡಿಯೋ ಮಾಡಿದಾನೆ, ಸೀರಿಯಲ್ ಕಿಲ್ಲರ್ಸ್ ಅಂತ. ಅವನು ಧೈರ್ಯ ಮೆಚ್ಚುವಂಥದ್ದು. ಯಾಕೆಂತಂದರೆ ಆಲ್ರೆಡಿ ಅವ್ರ ಮೇಲೆ ಇಂಜೆಕ್ಷನ್ ಆಗಿದೆ, ಅದು ಒಂದು ವಿಡಿಯೋ ತೆಗೆದು ಹಾಕಿದ್ದಾರೆ. ಈಗ ಮತ್ತೆ